ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಪ್ರಯಾಣದ ವಿಡಿಯೋ. ಬೆಂಗಳೂರಿಂದ 9 ದಿನಗಳ ಕಾಲ ಎಲ್ಲೆಲ್ಲಿ ನಾನು ಪ್ರಯಾಣ ಮಾಡಿದ್ದೆ, ಯಾವ ಪ್ರದೇಶಗಳನ್ನು ನೋಡಿದೆ ಮತ್ತು ಬೆಂಗಳೂರಿಗೆ ವಾಪಸ್ ಬಂದಿದ್ದು ಹೇಗೆ ಅನ್ನೋದನ್ನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಬ್ಯಾಂಗ್ಳೂರ್ ಏರ್ಪೋರ್ಟಿಗೆ ಬಂದ ನಾವು 7:15 AM ಫ್ಲೈಟ್ಗೆ ಡಿಲ್ಲಿಗೆ ಹೋಗೋದಕ್ಕೆ ರೆಡಿಯಾಗಿ ಏರ್ಪೋರ್ಟ್ಗೆ ಬಂದ್ವಿ. ಅಲ್ಲಿ ಏರ್ಪೋರ್ಟ್ನಲ್ಲಿ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಲಗೇಜನ್ನು ಚೆಕಿಂಗ್ ಮಾಡೋ ಸಂದರ್ಭದಲ್ಲಿ ನಾನು ಬ್ಯೂಟಿಫುಲ್ ಆಗಿರೋ ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟ್ ವಿಡಿಯೋವನ್ನು ಮಾಡ್ತಾ ಇದ್ದೆ. ತುಂಬ ಬ್ಯೂಟಿಫುಲ್ ಆಗಿದೆ ಏರ್ಪೋರ್ಟ್. ಲೈಟ್ಸೊಂದಿಗೆ ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಎಲ್ಲೆಲ್ಲಿಗೋ ಪ್ರಯಾಣ ಬೆಳೆಸಿದ್ದ ಜನರು ಅಲ್ಲಿ ತಮ್ಮ ಫ್ಲೈಟ್ಗಾಗಿ ಕಾಯ್ತಾ ಇದ್ದಾರೆ. ನಾವು ಡಿಲ್ಲಿಗೆ ಏರ್ ಇಂಡಿಯಾ ಫ್ಲೈಟಲ್ಲಿ ಹೋಗ್ತಿರೋದ್ರಿಂದ ಫ್ಲೈಟ್ ಬಂದಿದೆಯಾ ಅಂತ ನೋಡ್ತಾ ಇದ್ದೆ. ಆಲ್ರೆಡಿ ಫ್ಲೈಟು ಬಂದು ನಿಂತಿತ್ತು. ಇನ್ನು ಅನೌನ್ಸ್ಮೆಂಟ್ ಶುರುವಾಯಿತು. ಆಗ ನಾವು ಫ್ಲೈಟ್ ಒಳಗಡೆ ಹೋದ್ವಿ. ಸೀಟಿನ ನಂಬರ್ಸ್ ಪ್ರಕಾರ ನಮ್ಮ ಸೀಟ್ನಲ್ಲಿ ನಾವು ಹೋಗಿ ಕೂತ್ಕೊಂಡ್ವಿ. ಇನ್ನು ಫ್ಲೈಟ್ ಹೊರಡೋದಕ್ಕೆ ಶುರುವಾಯಿತು. ಮೊದಲು ಲ್ಯಾಂಡಿಂಗ್ನಲ್ಲಿ ವಿಡಿಯೋನ ತಗೊಳ್ಳೋಣ ಅಂತ ವಿಡಿಯೋ ತೆಗಿತಾ ಇದ್ದೆ. ಅದನ್ನು and the flight time is expected to be 2 hours and 15 minutes. Captain Manish. ವಿಂಡೋ ಸೀಟ್ ಹತ್ರನೇ ಕೂತ್ಕೊಂಡ ನಾನು ಹೊರಗಡೆ ನೋಡ್ತಾ ವಿಡಿಯೋನ ಮಾಡ್ತಾ ತುಂಬಾ ಖುಷಿ ಪಡ್ತಾ ಇದ್ದೆ. ಇನ್ನು ಡಿಲ್ಲಿಗೆ ಸೇರಿದ ನಾವು ರೂಮಲ್ಲಿ ಲಗೇಜ್ ಬಿಟ್ಟು ರೆಡಿಯಾಗಿ ಫಸ್ಟು ಬಂದಿದ್ದು ಗುರುದ್ವಾರ. ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಊಟಕ್ಕೆ ಹೋದ್ವಿ. ಎಷ್ಟೇ ಜನ ಬಂದರೂ ಅಲ್ಲಿ ರುಚಿಯಾದ ಊಟ ಕೊಡ್ತಾರೆ. ಅಂದರೆ ಚಪಾತಿ ಮತ್ತು ಪಲ್ಯಗಳು. ಅವರು ಹೆಚ್ಚಾಗಿ ರೈಸ್ ತಿನ್ನಲ್ಲ. ಇನ್ನು ಗುರುದ್ವಾರ ಮುಗಿಸ್ಕೊಂಡು ಅಲ್ಲಿಂದ ಆಗ್ರಾಗೆ ಹೋದ್ವಿ. ನೋಡತಕ್ಕಂತಹ ಸುಂದರವಾದ ಪ್ರದೇಶನೇ ತಾಜ್ ಮಹಲ್. ಶಾಜಹಾನ್ ಮುಮ್ತಾಜ್ ಮೇಲೆ ಪ್ರೀತಿಗೆ ಕಟ್ಟಿರೋ ಈ ಸಮಾಧಿ ಡಿಲ್ಲಿನಲ್ಲಿ ಅತಿ ಪ್ರಸಿದ್ಧವಾಗಿದೆ. ಪ್ರಸಿದ್ಧವಾದ ತಾಜ್ ಮಹಲ್ನ ನೋಡೋದಕ್ಕೆ ಎಲ್ಲ ಕಡೆಯಿಂದನೂ ಜನರು ಅಲ್ಲಿಗೆ ಬಂದಿದ್ದರು. ನಾನು ಇಲ್ಲಿಂದ ಲೈವ್ ಮಾಡಿದ್ದೆ. ಕೆಲವರು ಲೈವ್ನಲ್ಲಿ ಜಾಯ್ನ್ ಆಗಿದ್ದರು. ಆಗ್ರಾನ ಅವರು ಲೈವಲ್ಲೇ ವೀಕ್ಷಣೆ ಮಾಡಿದರು. ಯಾರೆಲ್ಲ ಆ ವಿಡಿಯೋನ ನೋಡಿಲ್ವೋ ದಯವಿಟ್ಟು ವಿಡಿಯೋನ ನೋಡಿ. ಇನ್ನು ವಾಪಸ್ ಬಂದು ರಾತ್ರಿ ರೆಸ್ಟ್ ತಗೊಂಡು ಬೆಳಿಗ್ಗೆ ಹೋಟೆಲ್ ಬ್ರೇಕ್ಫಾಸ್ಟ್ಗೆ ಅಂತ ಹೋದ್ವಿ. ಅಲ್ಲಿ ಕಾರ್ನ್ಫ್ಲೇಕ್ಸ್ ಮತ್ತು ಬ್ರೆಡ್, ಜಾಮ್, ಕೇಕ್ ಈ ರೀತಿ ಫುಡ್ಡು ಇತ್ತು. ಅದನ್ನು ತಿಂದು ನೆಕ್ಸ್ಟ್ ಪ್ಲೇಸ್ ನೋಡೋದಕ್ಕೆ ಅಂತ ಕಾರಲ್ಲಿ ಹೋಗ್ತಾ ಇದ್ವಿ. ತುಂಬ ವೆಲ್ ಪ್ಲ್ಯಾನ್ಡ್ ಸಿಟಿ ಡಿಲ್ಲಿ ಅಂತಲೇ ಹೇಳ್ಬೋದು. ತುಂಬ ಕ್ಲೀನ್ ಸಿಟಿ. ನಮ್ಮ ಪ್ರಧಾನಮಂತ್ರಿಗಳಾದ ಮೋದಿ ಅವರು ಹೇಳಿದಂಗೆ ಸ್ವಚ್ಛ ಭಾರತ್ ಅಲ್ಲಿ ನಾವು ನೋಡಬಹುದು. ಅಗಲವಾದ ರೋಡ್ಸ್ ಮತ್ತು ರೂಲ್ಸ್ ತುಂಬಾ ಚೆನ್ನಾಗಿದೆ. ಈಗ ನಾವು ರಾಷ್ಟ್ರಪತಿ ಭವನ್ಗೆ ಬಂದಿದ್ದೀವಿ. ಒಳಗಡೆ ಹೋಗೋದಕ್ಕೆ ಎಂಟ್ರಿ ಪಾಸ್ ಸಿಕ್ಕಿಲ್ಲ. ಹಾಗಾಗಿ ಹೊರಗಡೆ ಮಾತ್ರ ತೋರಿಸೋದಕ್ಕೆ ಸಾಧ್ಯವಾಗಿದೆ. ಪಾಸ್ ಸಿಕ್ಕಿದ್ರೆ ಒಳಗಡೆ ಹೋಗಿನೂ ನಾವು ನೋಡ್ಬೋದಾಗಿತ್ತು. ವಿಶಾಲವಾದ ರಾಷ್ಟ್ರಪತಿ ಭವನ್ ಪಾರ್ಲಿಮೆಂಟನ್ನು ನೀವು ಈ ವಿಡಿಯೋನಲ್ಲಿ ನೋಡ್ತಾ ಇದ್ದೀರಿ. ಡಿಲ್ಲಿನಲ್ಲಿ ಬಿಸಿಲು ತುಂಬಾ ಇತ್ತು. 45 ಡಿಗ್ರಿಗಳು ತೋರಿಸ್ತಾ ಇತ್ತು. ನಾವು ಅಲ್ಲಿಂದ ಇಂಡಿಯಾ ಗೇಟ್ಗೆ ಬಂದ್ವಿ. ಇದು ನಮ್ಮ ಹೆಮ್ಮೆಯ ಇಂಡಿಯಾ ಗೇಟ್. ಇದರ ಆಪೋಸಿಟೇ ರಾಷ್ಟ್ರಪತಿ ಭವನ್ ಪಾರ್ಲಿಮೆಂಟ್ ಇದೆ. ರಾಷ್ಟ್ರಪತಿ ಭವನಿಂದ ನಡ್ಕೊಂಡೇ ಇಂಡಿಯಾ ಗೇಟ್ಗೆ ಬರ್ಬೋದು. ಆದರೆ ಬಿಸಿಲು ಜಾಸ್ತಿ ಇರೋದರಿಂದ ನಾವು ಕಾರಲ್ಲೇ ಬಂದ್ವಿ. ಇನ್ನು ನಾವು ನೆಕ್ಸ್ಟು ಹೋಗಿದ್ದು ರೆಡ್ ಫೋರ್ಟ್, ಕೆಂಪುಕೋಟೆ. ಇನ್ನು ಡಿಲ್ಲಿನಲ್ಲಿ ನಾವು ಎಲ್ಲ ವೆಹಿಕಲ್ಸ್ನು ನೋಡಬಹುದಾಗಿದೆ. ಟಾಂಗಾ, ರಿಕ್ಷಾ ಎಲ್ಲನೂ ಓಡಾಡ್ತಾ ಇದ್ವು. ಈಗ ನೀವು ರೆಡ್ ಫೋರ್ಟ್ನ ನೋಡ್ತಾ ಇದ್ದೀರಾ. ತುಂಬ ವಿಶಾಲವಾದಂತಹ ಪ್ರದೇಶದಲ್ಲಿ ಕಟ್ಟಿರುವಂತಹ ರೆಡ್ ಫೋರ್ಟ್ನಲ್ಲಿ ಪ್ರತಿ ವರ್ಷ ಆಗಸ್ಟ್ 15ರಂದು ಪ್ರಧಾನಮಂತ್ರಿಗಳು ಧ್ವಜಾರೋಹಣವನ್ನು ಮಾಡಲಿದ್ದಾರೆ. ಆವತ್ತಿನ ದಿನ ನಾವು ಟಿ ವಿನಲ್ಲಿ ಪ್ರಧಾನಮಂತ್ರಿಗಳು ಫ್ಲ್ಯಾಗ್ ಹೋಸ್ಟಿಂಗ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ವಿ. ಈಗ ನಾನು ಪ್ರತ್ಯಕ್ಷವಾಗಿ ನೋಡ್ತಾ ಇರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಇನ್ನು ರೆಡ್ ಫೋರ್ಟ್ನಲ್ಲಿ ಶಾಪಿಂಗ್ ಮಾಡೋದಕ್ಕೆ ಅಂಗಡಿಗಳು ಇದ್ದಾವೆ. ಜ್ಯುವೆಲರೀಸ್, ಬಟ್ಟೆಗಳು, ಬ್ಯಾಗ್ಸ್ ಎಲ್ಲನೂ ತುಂಬ ಚೆನ್ನಾಗಿದ್ವು. ಹಾಗೆ ತುಂಬ ಕ್ರೌಡ್ ಇತ್ತು. ಹಾಗಾಗಿ ನಾವು ಇಲ್ಲೇನೂ ಪರ್ಚೇಸ್ ಮಾಡಿಲ್ಲ. ಒಳಗಡೆ ಇರುವಂತಹ ಪ್ಲೇಸಸ್ನೆಲ್ಲ ನಾನು ವಿಡಿಯೋ ಮಾಡ್ತಾ ಇದ್ದೆ.
ಇನ್ನು ಅಲ್ಲಿಗೆ ಬಂದ ಜನರೆಲ್ಲ ಫೋಟೋ ತೆಗೆಸ್ಕೊಳ್ಳೋದ್ರಲ್ಲಿ ತುಂಬಾ ಬ್ಯುಸಿ ಇದ್ದರು. ಅಲ್ಲಿಂದ ನಾವು ರೂಮಿಗೆ ಬಂದು ನೆಕ್ಸ್ಟು ಹೋಗಿದ್ದು ದಿಲ್ಲಿನಲ್ಲಿ ಫೇಮಸ್ ಶಾಪಿಂಗ್ ಬಜಾರ್ ಅಂದರೆ ಅದು ಪಾಲಿಕಾ ಬಜಾರ್. ಕೆಲವೊಂದು ಬಟ್ಟೆಗಳನ್ನು ಪರ್ಚೇಸ್ ಮಾಡಿದ್ವಿ. ಲಾಂಗ್ ಮಿಡ್ಡೀಸ್ ತುಂಬಾ ಚೆನ್ನಾಗಿತ್ತು, ಅದನ್ನು ನಾನು ತಗೊಂಡೆ. ಇನ್ನು ರೆಡಿಯಾಗಿ ಅಲ್ಲಿಂದ ಮೇಯ್ನ್ ಪ್ಲೇಸ್ ಅಂದರೆ ಕೇದಾರ್ನಾಥ್ಗೆ ಹೋಗಬೇಕು ಅಂತ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ವಿ. ಡಿಲ್ಲಿಲಿಂದಾನೇ ಕ್ಯಾಬ್ ಬುಕ್ ಮಾಡಿಕೊಂಡು ಕೇದಾರ್ನಾಥ್ಗೆ ಹೊರಟ್ವಿ. ಬೆಳಗಿನ ಜಾವ 5 ಗಂಟೆಗೆ ನಮ್ಮ ಜರ್ನಿ ಶುರುವಾಗಿದೆ. ಫಸ್ಟು ಹರಿದ್ವಾರ್ಗೆ ಹೋಗಿ ಅಲ್ಲಿ ಗಂಗಾ ಸ್ನಾನ ಮಾಡಿ ಅಲ್ಲಿಂದ ರುದ್ರಪ್ರಯಾಗ್ ಅನ್ನೋ ಪ್ರದೇಶವನ್ನು ತಲುಪಿದ್ವಿ. ಪವಿತ್ರವಾದ ಗಂಗಾ ಸ್ನಾನದಿಂದ ಪಾಪಗಳೆಲ್ಲ ತೊಲಗುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿ ಇದೆ. ಹಾಗಾಗಿ ಜನರೆಲ್ಲ ಅಲ್ಲಿಗೆ ಸೇರಿದ್ದರು. ಅಲ್ಲಿ ಸ್ನಾನ ಮಾಡಿ ರುದ್ರಪ್ರಯಾಗ್ನಲ್ಲಿರೋ ಸಿರ್ಸಿ ಅನ್ನೋ ಪ್ರದೇಶಕ್ಕೆ ಬಂದು ರೂಮ್ಗೆ ಹೋದ್ವಿ. ಇದೆಲ್ಲವೂ ಘಾಟ್ ಸೆಕ್ಷನ್. ಬ್ಯೂಟಿಫುಲ್ ಆಗಿರೋ ನೇಚರ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಬ್ಯೂಟಿಫುಲ್ ಆಗಿರೋ ನೇಚರ್ ನೋಡ್ತಾ ಇದ್ದರೆ ನಮಗೆ ಗೊತ್ತಿಲ್ಲದೆ ನಮ್ಮ ಮನಸ್ಸಿಗೆ ಖುಷಿ ಆಗ್ತಾ ಇರುತ್ತೆ. ಕಾರಲ್ಲಿ ಪ್ರಯಾಣ ಮಾಡ್ತಾ ಗುಡ್ಡ ಬೆಟ್ಟಗಳಿರೋ ನೇಚರ್ನ ನಾನು ವಿಡಿಯೋ ಮಾಡ್ತಾ ಇದ್ದೆ. ತುಂಬ ಎಂಜಾಯ್ ಮಾಡಿಕೊಂಡು ನಾವು ಬರ್ತಾ ಇದ್ವಿ. ಕೆಲವೊಬ್ಬರಿಗೆ ಈ ಘಾಟ್ ಸೆಕ್ಷನಲ್ಲಿ ಬರ್ತಾ ಇದ್ದಾಗ ತಲೆ ಸುತ್ತೋದು, ವಾಮಿಟ್ಸ್ ಆಗೋದು ಆಗುತ್ತೆ. ಆ ರೀತಿ ನಮಗೆ ಯಾರಿಗೂ ಆಗಿಲ್ಲ. ಇನ್ನು ಬೆಳಿಗ್ಗೆ ಹೊರಟ ನಮಗೆ ಯಾತ್ರೆಗಳಿಗೆ ಅಂತ ಬಂದ ಜನರ ವೆಹಿಕಲ್ಸಿಂದ ತುಂಬ ಟ್ರಾಫಿಕ್ ಆಗಿ ಸಿರ್ಸಿಗೆ ರಾತ್ರಿ ಸೇರಿದ್ವಿ. ಇನ್ನು ಮುಖ್ಯವಾದ ಯಾತ್ರೆ ಕೇದಾರ್ ಯಾತ್ರೆ ಶುರುವಾಗೋದಕ್ಕೂ ಮುಂಚೆ ಕೆಲವೊಂದು ವಸ್ತುಗಳನ್ನು ನಾವು ತಗೋಬೇಕಾಗುತ್ತೆ. ಈ ವಿಡಿಯೋನಲ್ಲಿ ನೀವು ನೋಡ್ತಾ ಇದ್ದೀರಾ, ಶೂಗೆ ಅದರ ಮೇಲೆ ಮತ್ತೆ ಲೆದರ್ ಶೂನ ಹಾಕ್ತಾ ಇದ್ದೀವಿ. ಕೆಲವೊಂದು ಹೀಟ್ ಪ್ಯಾಡ್ಸ್ ಅಂತ ಬರುತ್ತೆ. ತುಂಬ ಚಳಿ ಇರೋದರಿಂದ ಆ ಹೀಟ್ ಪ್ಯಾಡ್ಸನ್ನ ನಮ್ಮ ಬಟ್ಟೆ ಮೇಲೆ ಅಂಟಿಸ್ಕೊಂಡಾಗ ಚಳಿ ಕಡಿಮೆ ಆಗುತ್ತೆ. ಪ್ರಿಪರೇಷನ್ ಇಲ್ಲದೆ ಕೇದಾರ್ನಾಥ್ಗೆ ಹೋಗೋದು ಸರಿ ಇಲ್ಲ. ಹಾಗಾಗಿ ಥರ್ಮಲ್ ವೇರ್ ಬಟ್ಟೆಗಳು, ವೂಲನ್ ಸ್ವೆಟರ್ಸ್, ಈ ರೀತಿ ಮುಂಜಾಗ್ರತೆ ಕ್ರಮವಾಗಿ ಪ್ರಿಪರೇಷನ್ ಮಾಡಿಕೊಂಡೇ ಹೋಗಬೇಕಾಗುತ್ತೆ. ಇನ್ನು ಕೇದಾರ್ನಾಥ್ಗೆ ಹತ್ತಿರವಾದ ಸಿರ್ಸಿ ಅನ್ನೋ ಪ್ರದೇಶದಲ್ಲಿ ರೂಮ್ ಮಾಡಿದ್ವಿ. ರೂಮ್ ಮುಂದೆನೇ ನಿಂತ್ಕೊಂಡು ಗುಡ್ಡ ಬೆಟ್ಟಗಳನ್ನು ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದೆ. ಈ ಫೋಟೋನಲ್ಲಿ ನೀವು ಕೇದಾರ್ನಾಥ್ಗೆ ಹೆಲಿಕಾಪ್ಟ್ರಲ್ಲಿ ಹೋಗೋದಕ್ಕೆ ರೆಡಿ ಆದ ನನ್ನ ನೋಡಬಹುದು. ಶೂ ಮೇಲೆ ಮತ್ತೊಂದು ಲೆದರ್ ಶೂ ಹಾಕ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬಾ ಎಕ್ಸೈಟ್ ಆಗಿದ್ದೆ. ಫಸ್ಟ್ ಟೈಮ್ ನನ್ನ ಲೈಫ್ನಲ್ಲಿ ಹೆಲಿಕಾಪ್ಟರ್ ಹತ್ತುತ್ತಾ ಇದ್ದೀನಿ ಅನ್ನೋ ಖುಷಿ ನನ್ನಲ್ಲಿ ಕಾಣಿಸ್ತಾ ಇತ್ತು. ಇನ್ನು ನಮ್ಮ ಪುಟ್ಟಾನು ನಾನು ಫೋಟೋಸ್ನ ತೆಗೆಸ್ಕೊಳ್ತಾ ಇದ್ವಿ. ನನ್ನಷ್ಟೇ ಖುಷಿ ಅವನಿಗೂ ಆಗಿ ಫೋಸ್ ಕೊಡ್ತಾ ಇದ್ದ. ಇನ್ನು ನನ್ನ ಕನಸಿನ ಯಾತ್ರೆ ಕೇದಾರ್ನಾಥ್ ಯಾತ್ರೆ. ಸಿರ್ಸಿನಲ್ಲಿ ಇರೋ ಹೆಲಿಪ್ಯಾಡ್ಗೆ ಬಂದು ಹೆಲಿಕಾಪ್ಟರ್ ಮುಖಾಂತರ ಕೇದಾರ್ನಾಥ್ಗೆ ತಲುಪಿದ್ದೀವಿ. ಹೆಲಿಕಾಪ್ಟರ್ ಟಿಕೆಟ್ಸು ಸಿಗೋದು ತುಂಬಾ ಕಷ್ಟ ಆಗಿತ್ತು. ಹೇಗೋ ಪ್ರಯತ್ನ ಪಟ್ಟು ಇಲ್ಲಿಗೆ ಬಂದ್ವಿ. ಅದು ಸಿಕ್ಕಿಲ್ಲ ಅಂದರೆ ನಡ್ಕೊಂಡು ಬರೋದು ತುಂಬಾ ಕಷ್ಟ. ಇನ್ನೂ ಕೆಲವು ಯಾತ್ರಿಕರು ನಡ್ಕೊಂಡು ಕುದುರೆ ಮೇಲೆ ಅಥವಾ ಡೋಲಿ ಅನ್ನೋದ್ರ ಮೇಲೆ ಕೂತ್ಕೊಂಡು ಬರ್ತಾ ಇದ್ದರು. ದೇವರ ದರ್ಶನಕ್ಕಾಗಿ ನಿಂತ ಕ್ಯೂನ ನೋಡಿದಾಗ ಒಂದು ಚೂರು ಭಯ ಆಯಿತು. ತುಂಬಾ ಕ್ಯೂ ಇತ್ತು. ಅಲ್ಲಿ -4 ಡಿಗ್ರಿ ಉಷ್ಣೋಗ್ರತೆ ಇರೋದರಿಂದ ಚಳಿ ಆಗೋದಕ್ಕೆ ಶುರುವಾಯಿತು. ರೋಡ್ ಎಲ್ಲನೂ ತುಂಬಾ ಅಂಕುಡೊಂಕಾಗಿ ಇರುತ್ತೆ. ಎಲ್ಲಿ ನೋಡಿದರೂ ನೀರು ನಿಂತಿರುತ್ತೆ. ಮಳೆ ಚಿಕ್ಕದಾಗಿ ಸುರಿತಾನೇ ಇರುತ್ತೆ. ನಡೆಯೋದು ಸ್ವಲ್ಪ ಕಷ್ಟನೇ. ಇಲ್ಲಿ ನೀವು ಗಮನಿಸಬಹುದು ರೋಡ್ಸ್ ಯಾವ ರೀತಿ ಇರುತ್ತೆ ಅಂತ. ನಾವು ನೈಸ್ ರೋಡ್ ಇದ್ದರೆ ಈಸಿಯಾಗಿ ನಡ್ಕೊಂಡು ಹೋಗ್ತೀವಿ. ಆದರೆ ಈ ರೀತಿ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹೇಗೋ ಕಷ್ಟಪಟ್ಟು ದೇವಸ್ಥಾನಕ್ಕೆ ತಲುಪಿದ್ವಿ. ಕೇದಾರ್ನಾಥ್ ವಿಡಿಯೋವನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಆ ವಿಡಿಯೋನ ನೋಡಿಲ್ವೋ ತಪ್ಪದೆ ವಿಡಿಯೋನ ನೋಡಿ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಜನರು ಇಲ್ಲಿಗೆ ಸೇರಿದರು. ಜನರಿಂದ ಕಿಕ್ಕಿರಿಸಿ ಹೋಗಿತ್ತು ಕೇದಾರ್ನಾಥ್ ಅಂತಲೇ ಹೇಳ್ಬೋದು. ಇಂಥ ಚಳಿ ಮಳೆನಲ್ಲಿನೂ ಲೆಕ್ಕಿಸದೆ ದೇವರ ಮೇಲೆ ಭಕ್ತಿಯಿಂದ ಜನರೆಲ್ಲ ಅಲ್ಲಿಗೆ ಸೇರಿದ್ದು ತುಂಬಾ ಖುಷಿ ಆಯಿತು. ಸಾವು ನೋವುಗಳು ಕೆಲವೊಂದು ಆಗುತ್ತೆ ಅಂತಾನೂ ಕೇಳಿದ್ದೀನಿ. ವಯಸ್ಸಾದ ವೃದ್ಧರು, ಚಿಕ್ಕ ಮಕ್ಕಳನ್ನು ಎತ್ತುಕೊಂಡ ತಂದೆ ತಾಯಿಗಳು ಅಲ್ಲಿಗೆ ಬಂದಿದ್ದಾರೆ. ನೀವುಗಳು ಕೇದಾರ್ನಾಥ್ ನೋಡಬೇಕು, ಅಲ್ಲಿಗೆ ಹೋಗಬೇಕು ಅಂದ್ಕೊಂಡಾಗ ಕೆಲವೊಂದು ಪ್ರಿಪರೇಷನ್ಸ್ನ ಮಾಡಿಕೊಂಡು ಹೋಗಿ.
ಏನೂ ಆಗಲ್ಲ. ರೈನ್ ಕೋಟ್ ಅಲ್ಲಿ ಕಂಪಲ್ಸರಿ ಇರಬೇಕಾಗುತ್ತೆ, ಯಾಕಂದರೆ ಮಳೆ ಯಾವಾಗಲೂ ಬರ್ತಾ ಇರುತ್ತೆ. ಇನ್ನು ನಡೆಯೋಕ್ಕಾಗಲ್ಲ ಅನ್ನೋ ವ್ಯಕ್ತಿಗಳನ್ನು ಕೆಲವೊಬ್ಬರು ಎತ್ಕೊಂಡು ಹೋಗ್ತಾರೆ. ಅದನ್ನು ಡೋಳಿನಲ್ಲಿ ಕೂರಿಸ್ಕೊಂಡು ಬೆನ್ನು ಮೇಲೆ ಎತ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು ರೂಮ್ ಅಂದರೆ ಹೀಗಿರುತ್ತೆ, ಡಾರ್ಮೆಟರಿ ಅಂತ ಕರೀತಾರೆ. ಒಂದೇ ರೂಮಲ್ಲಿ ತುಂಬ ಬೆಡ್ಡುಗಳು ಅರೇಂಜ್ ಮಾಡಿರ್ತಾರೆ. ಇನ್ನು ಊಟದ ವಿಷಯಕ್ಕೆ ಬಂದರೆ ಅಲ್ಲಿ ಸಿಗೋದು ಪರೋಟ, ಮ್ಯಾಗಿ, ಸಮೋಸ, ಚಾಯ್ ಈ ರೀತಿ ಮಾತ್ರ ಸಿಗುತ್ತೆ. ರೈಸ್ ಐಟಮ್ ಅಷ್ಟು ಚೆನ್ನಾಗಿರಲ್ಲ. ಇನ್ನು ದೇವಸ್ಥಾನವನ್ನು ವಿಡಿಯೋನಲ್ಲಿ ನೋಡ್ತಾ ಇದ್ದೀರಾ. ಫುಲ್ ವಿಡಿಯೋವನ್ನು ನೀವು ನನ್ನ ಚಾನಲ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿರೋ ಕೇದಾರ್ನಾಥ್ ವಿಡಿಯೋನಲ್ಲಿ ನೋಡ್ಬೋದು. ಮಳೆ, ಮಣ್ಣಿನ ರೋಡ್ ಇರೋದರಿಂದ ನಮಗೆ ಸ್ಟಿಕ್ಕಿನ ಅವಶ್ಯಕತೆ ತುಂಬಾ ಇದೆ. ಈಸಿಯಾಗಿ ಆ ಸ್ಟಿಕ್ನ ಹಿಡ್ಕೊಂಡು ನಡೀತಾ ಇರ್ತಾರೆ. ಅವನ್ನು ಅಲ್ಲೇ ಮಾರ್ತಾ ಇರ್ತಾರೆ. ಇನ್ನು ನಾವು ಹೋದ ಸಮಯಕ್ಕೆ ಕರೆಕ್ಟಾಗಿ ದೇವರಿಗೆ ಮಂಗಳಾರತಿ ನಡೀತಾ ಇದೆ. ಇದನ್ನು ನೀವು ವಿಡಿಯೋನಲ್ಲಿ ನೋಡ್ತಾ ಇದ್ದೀರಾ. ಅದ್ಭುತವಾದಂತಹ ಕೇದಾರ್ ಯಾತ್ರೆ ನೋಡೋ ಅದೃಷ್ಟ ನನಗೆ ಸಿಕ್ಕಿದೆ. ನಿಜವಾಗ್ಲೂ ಇದು ನನಗೆ ತುಂಬಾ ಖುಷಿ ವಿಷಯ. ಇನ್ನೂ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಇನ್ನಷ್ಟು ಖುಷಿನ ಹೆಚ್ಚು ಮಾಡಿದೆ. ಇನ್ನು ದೇವಸ್ಥಾನದ ಫುಲ್ ವಿಡಿಯೋ ಇಲ್ಲಿದೆ ನೋಡಿ. ಚಾರ್ಧಾಮ್ ಯಾತ್ರೆನಲ್ಲಿ ಕೇದಾರ್ನಾಥ್ ಒಂದು. ಇದು ಹಿಮಾಲಯದಲ್ಲಿ ಇದ್ದು 3583 ಮೀಟರ್ ಅಂದರೆ 11755 ಫೀಟ್ ಎತ್ತರದಲ್ಲಿ ಇದೆ. ಇದು ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಒಂದು. ಚತುರ್ಧಾಮ ಯಾತ್ರೆಯಲ್ಲಿ ಇದೊಂದು ಮುಖ್ಯ ಯಾತ್ರಾ ಸ್ಥಳ. ಕೇದಾರ್ನಾಥ್ ಯಾತ್ರೆಯು ಭಾರತ್ ಚೀನಾ ಗಡಿಗೆ ಅಂಟುಕೊಂಡಿರುವಂತಹ ಗೌರಿಕುಂಡವೆಂಬ ಪ್ರದೇಶದಿಂದ ಪ್ರಾರಂಭವಾಗುತ್ತೆ. ನಡ್ಕೊಂಡು ಬರೋರು ಕೇದಾರ್ನಾಥಿಂದ ಗೌರಿಕುಂಡಕ್ಕೆ ಬಂದು ಅಲ್ಲಿಂದ ವೆಹಿಕಲಲ್ಲಿ ನಾವು ಸ್ಟೇ ಆಗಿದ್ದ ಪ್ಲೇಸ್ಗೆ ಬರ್ಬೋದು. ನನ್ನ ಜೊತೆ ಬಂದವರು ಟ್ರೆಕ್ಕಿಂಗ್ ಮಾಡ್ತಾ ಗೌರಿಕುಂಡಕ್ಕೆ ಬಂದು ಅಲ್ಲಿಂದ ವ್ಯಾನ್ ಮುಖಾಂತರ ಬಂದಿದ್ರು. ನಡೆಯೋ ಅನುಭವನೂ ತುಂಬ ಖುಷಿ ಕೊಡ್ತು ಅಂತ ಅವರು ಹೇಳ್ತಾ ಇದ್ರು. ಆದರೆ ಸಿರ್ಸಿಯಿಂದ ನಾವು ಹೋಗಿದ್ದು ಬಂದಿದ್ದು ಹೆಲಿಕಾಪ್ಟರ್ನಲ್ಲೇ. ಇನ್ನು ಕೇದಾರ್ನಾಥ್ನಲ್ಲಿ ಸ್ವಲ್ಪ ಬಿಸಿಲು ಬಂದಿದ್ದೆ, ನಮಗೆ ಖುಷಿ ಆಯಿತು. ಆದರೆ ಇಮ್ಮಿಡಿಯೇಟಾಗಿ ಮಳೆ ಬರೋದಕ್ಕೆ ಶುರುವಾಯಿತು. ಇನ್ನು ಅಲ್ಲಿಂದ ಹೆಲಿಕಾಪ್ಟರ್ ಮುಖಾಂತರ ಕೇದಾರ್ನಾಥಿಂದ ಸಿರ್ಸಿಗೆ ಬಂದಿವಿ. ತುಂಬ ಖುಷಿಯಿಂದ ಕೇದಾರ್ನಾಥ್ ಯಾತ್ರೆಯನ್ನು ಮುಗಿಸಿದ್ದೀವಿ. ಮತ್ತೆ ಅಲ್ಲಿಂದ ಕಾರಲ್ಲಿ ಪ್ರಯಾಣ ಶುರುವಾಗಿದೆ. ಪ್ರಯಾಣದಲ್ಲಿ ದಾರಾದೇವಿ ಅನ್ನೋ ಒಂದು ಕ್ಷೇತ್ರ ತುಂಬಾ ಚೆನ್ನಾಗಿತ್ತು. ನೀರಿನ ಮಧ್ಯದಲ್ಲಿ ದೇವಸ್ಥಾನ ಕಟ್ಟಲಾಗಿತ್ತು. ಆ ದೇವಸ್ಥಾನವನ್ನು ನೋಡೋದಕ್ಕೆ ಹೊರಟಿದ್ದೀವಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನೀರಿನ ಮಧ್ಯದಲ್ಲಿ ದೇವಸ್ಥಾನ ಕಟ್ಟಲಾಗಿದೆ. ದೇವಿಗೆ ಸಂಬಂಧಪಟ್ಟ ಈ ದೇವಸ್ಥಾನ ತುಂಬಾ ಪ್ರಸಿದ್ಧವಾಗಿದೆ. ಬೆಟ್ಟದಲ್ಲಿ ಕಟ್ಟಿರೋ ಈ ದೇವಸ್ಥಾನ ನಾವು ಹೋಗುವಾಗ ಡೌನ್ನಲ್ಲಿ ಇದ್ದು ಈಸಿಯಾಗಿ ದೇವಸ್ಥಾನಕ್ಕೆ ತಲುಪಬಹುದು. ಆದರೆ ದೇವಸ್ಥಾನ ನೋಡಿಕೊಂಡು ಮೇಲೆ ಬರುವಾಗ ತುಂಬ ಹೈಟ್ ಇರೋದರಿಂದ ಹತ್ತೋದಕ್ಕೆ ಕಷ್ಟ. ಆದರೆ ಕುದುರೆಗಳ ಮುಖಾಂತರ ಹೊರಗಡೆಗೆ ಕರ್ಕೊಂಡು ಬರ್ತಾರೆ. ಪವಿತ್ರವಾದ ಅಮ್ಮನವರ ದೇವಸ್ಥಾನ ನಾವು ನೋಡಿಕೊಂಡು ಬಂದ್ವಿ. ಇನ್ನು ಡಿಲ್ಲಿಗೆ ವಾಪಸ್ ಬಂದು ಅಲ್ಲಿ ರೂಮ್ ಬದಲು ಸರ್ವಿಸ್ ಅಪಾರ್ಟ್ಮೆಂಟ್ಸ್ ಅಂತ ಇರುತ್ತೆ, ಅಲ್ಲಿ ಸ್ಟೇ ಆದ್ವಿ. ಇನ್ನು ಬೆಳಗ್ಗೆ ಎದ್ದು ನಾವು ನೋಡಬೇಕು ಅಂತ ಬಂದಿದ್ದು ಕುತುಬ್ ಮಿನಾರ್ಗೆ. ವಿಶಾಲವಾದ ಪ್ರದೇಶದಲ್ಲಿ ಕುತುಬ್ ಮಿನಾರ್ ನಿರ್ಮಾಣ ಆಗಿದೆ. ನೋಡೋದಕ್ಕೂ ತುಂಬ ಸುಂದರವಾದ ಪ್ರದೇಶದಲ್ಲಿ ಇದ್ದ ಕುತುಬ್ ಮಿನಾರ್ ಡಿಲ್ಲಿನಲ್ಲಿ ಅತಿ ಪ್ರಸಿದ್ಧವಾದ ಸ್ಥಳ. ತುಂಬ ಬಿಸಿಲಿದ್ರು ಅಂಬ್ರೆಲ್ಲಾನ ಹಿಡ್ಕೊಂಡು ನಾವು ಎಲ್ಲ ಪ್ಲೇಸಸ್ನ ಡಿಲ್ಲಿನಲ್ಲಿ ಕವರ್ ಮಾಡ್ತಾ ಇದ್ವಿ. ಟೂರಿಸ್ಟ್ ಗೈಡ್ ಕೆಲವೊಬ್ಬರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದರು. ಡಿಲ್ಲಿ ಅನ್ನೋದು ನಮಗೆ ತುಂಬ ದೂರ ಇರುವಂತಹ ಸ್ಥಳ. ಹಾಗಾಗಿ ಎಷ್ಟೇ ಬಿಸಿಲಿದ್ರೂ ಲೆಕ್ಕ ಮಾಡದೆ ಎಲ್ಲ ಪ್ರದೇಶಗಳನ್ನು ನೋಡಬೇಕು ಅನ್ನೋ ಆಸೆ ನಮ್ಮಲ್ಲಿ ಇತ್ತು. ಆದರೂ ಇನ್ನೂ ನೋಡಬೇಕಾಗಿರೋ ಪ್ರದೇಶಗಳನ್ನು ನೋಡೋಕ್ಕಾಗಲಿಲ್ಲ, ಟೈಮ್ ಅವಧಿ ಕಡಿಮೆ ಇತ್ತು. ಕೇದಾರ್ನಾಥ್ ಜೊತೆಗೆ ಬದ್ರಿನಾಥ್ ನಾವು ನೋಡಬೇಕು ಅಂದ್ಕೊಂಡಿದ್ವಿ. ಆದರೆ ಅಲ್ಲಿ ತುಂಬ ಚಳಿ ಮತ್ತು ಜನ ಇರೋದರಿಂದ ಕ್ಯೂನಲ್ಲಿ 4ರಿಂದ 5 ಗಂಟೆಗಳ ಕಾಲ ನಿಂತ್ಕೋಬೇಕಾಗುತ್ತೆ ಅಂತ ಕೇಳಿ ಬದ್ರಿನಾಥ್ಗೆ ಹೋಗೋದನ್ನು ಕ್ಯಾನ್ಸಲ್ ಮಾಡಿಕೊಂಡ್ವಿ. ಇನ್ನು ಡಿಲ್ಲಿನಲ್ಲಿರೋ ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀವಿ. ಅಲ್ಲಿ ಜನರು ಭಕ್ತಿಯಿಂದ ಕೃಷ್ಣನ ಧ್ಯಾನ ಮಾಡ್ತಾ ಇದ್ದಾರೆ. ಭಕ್ತಿಯಿಂದ ಕುಳಿತಾ ಇರೋ ಅವರ ವಿಡಿಯೋವನ್ನು ಮಾಡ್ತಾ ಇದ್ದೆ. ಬೆಂಗಳೂರಲ್ಲಿರೋ ಇಸ್ಕಾನ್ ಟೆಂಪಲ್ಗೂ ಡಿಲ್ಲಿನಲ್ಲಿರೋ ಇಸ್ಕಾನ್ ಟೆಂಪಲ್ಗೂ ತುಂಬಾ ವ್ಯತ್ಯಾಸ ಇದೆ. ಇಸ್ಕಾನ್ ಟೆಂಪಲಲ್ಲೇ ಊಟ ಮಾಡಿ
ಇನ್ನು ಬೆಳಗ್ಗೆ ಲೋಟಸ್ ಟೆಂಪಲ್ಗೆ ಬಂದಿದ್ದೀವಿ. ಇದು ಮೆಡಿಟೇಷನ್ ಸೆಂಟರ್. ಒಳಗಡೆ ಕೂತ್ಕೊಂಡು 2 ನಿಮಿಷದ ಕಾಲ ನಾವು ಧ್ಯಾನ ಮಾಡೋದಕ್ಕೆ ಅವಕಾಶವಿದೆ. ಜನರು ಹೆಚ್ಚಿರೋದರಿಂದ ಅಷ್ಟು ಟೈಮ್ ಮಾತ್ರ ಧ್ಯಾನಕ್ಕೆ ಕೊಟ್ಟಿದ್ದಾರೆ. ಇನ್ನು ಅದು ನೋಡಿಕೊಂಡು ರಾಜ್ಘಾಟ್ ಅಂದರೆ ಸ್ವಾತಂತ್ರ್ಯ ಹೋರಾಟಗಾರ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಸಮಾಧಿ ಹತ್ರ ಬಂದಿದ್ದೀವಿ. ಆ ಮಹಾತ್ಮನಿಗೆ ನಮ್ಮಿಂದ ಒಂದು ನಮನ. ಇನ್ನು ಡಿಲ್ಲಿನಲ್ಲಿ ನೋಡಬೇಕಾಗಿರುವಂತಹ ಸ್ಥಳಗಳು ತುಂಬಾ ಇದ್ವು. ಜಂತರ್ ಮಂತರ್, ಇನ್ನೂ ಹಲವಾರು ಪ್ರದೇಶಗಳು ನೋಡೋಕ್ಕಾಗದೆ ಮತ್ತೆ ಬೆಂಗಳೂರಿಗೆ ವಾಪಸ್ ಬರೋದಕ್ಕೆ ದಿಲ್ಲಿ ಏರ್ಪೋರ್ಟ್ಗೆ ಬಂದಿದ್ದೀವಿ. ನಮ್ಮ ಪುಟ್ಟ ನಿಮಗೆ ಹಾಯ್ ಅಂತ ಹೇಳ್ತಾ ಇದ್ದಾನೆ. ಏರ್ಪೋರ್ಟ್ನಲ್ಲಿರೋ ಎಸ್ಕುಲೇಟರ್ನಲ್ಲಿ ನಡೆಯೋದೇ ಅವನಿಗೆ ಒಂದು ಆಟ ಆಗಿದೆ. ಫ್ಲೈಟ್ ಬರೋವರೆಗೂ ಆಟ ಆಡ್ತಾ ಖುಷಿ ಪಡ್ತಾ ಇದ್ದ. ಇನ್ನು ಏರ್ ಇಂಡಿಯಾ ಫ್ಲೈಟ್ ಬಂದೇ ಬಿಡ್ತು. 9 ದಿನಗಳ ಪ್ರಯಾಣ ಮುಗೀತು. ಈ ಪ್ರಯಾಣ ತುಂಬ ಚೆನ್ನಾಗಿತ್ತು, ಖುಷಿನ ತಂದಿದೆ ಅಂತಲೇ ಹೇಳ್ಬೋದು. ಇನ್ನು ಫ್ಲೈಟಲ್ಲಿ ಕೂತ್ಕೊಂಡು ನಾವು ಬೆಂಗಳೂರಿಗೆ ಬರ್ತಾ ಇದ್ದೀವಿ. ದಿಲ್ಲಿನಲ್ಲಿ ರಾತ್ರಿ 7 ಗಂಟೆಗೆ ಫ್ಲೈಟ್ ಹೊರಡಿದೆ. 2.5 ಗಂಟೆಗಳ ಕಾಲ ಪ್ರಯಾಣ ಇದೆ. 8 ಗಂಟೆಗೆ ಊಟವನ್ನು ಕೊಟ್ಟಿದ್ದಾರೆ. ಪಲಾವ್, ಬನ್, ಕೇಕ್, ಕರ್ಡ್, ವಾಟರ್ ಬಾಟಲ್ ಇದೆಲ್ಲವೂ ಕೊಟ್ಟಿದ್ದರು. निर्धारित समय से 10 मिनट पहले आगमन करते हुए खुशी है। बेंगलुरु के केंपेगौड़ा अंतर्राष्ट्रीय हवाई अड्डे में आप सभी का स्वागत है। बाहर का तापमान 24 डिग्री सेल्सियस है। ರಾತ್ರಿ ಪ್ರಯಾಣ ಇರೋದ್ರಿಂದ ಲೈಫ್ ಬೆಳಕಿನಲ್ಲಿ ತುಂಬಾನೇ ಚೆನ್ನಾಗಿತ್ತು. ಬೆಂಗಳೂರಿಗೆ ಫ್ಲೈಟ್ ತಲುಪಿದೆ ಅಂತ ಅವರು ಅನೌನ್ಸ್ ಮಾಡ್ತಿದ್ದಾರೆ. सामान खोलते समय सावधानी बरतें। अब आप मोबाइल फोन का प्रयोग कर सकते हैं। ಇನ್ನು ಏರ್ಪೋರ್ಟಿಂದ ಚೆಕ್ಔಟ್ ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ನಮ್ಮ ಲಗೇಜ್ನ ಕಲೆಕ್ಟ್ ಮಾಡಿಕೊಂಡು ಹೊರಗಡೆ ಹೋಗಬೇಕು ಅಂದರೆ 1 ಗಂಟೆ ಬೇಕಾಗುತ್ತೆ. ಹಾಗಾಗಿ 10 ಗಂಟೆಗೆ ಏರ್ಪೋರ್ಟಿಂದ ಹೊರಗಡೆ ಬಂದು ಮನೆಗೆ ತಲುಪಿದ್ವಿ. ನನ್ನ ಈ ಜರ್ನಿ ವಿಡಿಯೋ ನಿಮಗೆ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಮತ್ತೊಂದು ಪ್ರದೇಶವನ್ನು ತೋರಿಸೋದಕ್ಕೆ ಮತ್ತೊಂದು ವಿಡಿಯೋನಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.